ಹೆಲೋ. ನಾನಿವತ್ತು ಬೆಳಬೆಳಗ್ಗೆನೇ ಎದ್ದು ಪಾಪುನ ರೆಡಿ ಮಾಡಿಸ್ಕೊಂಡು ಮೈಸೂರಿಗೆ ಹೊರಟಿದ್ದೆ. ತುಂಬ ದಿನದಿಂದ ಕಿರಣ್ ಅವ್ರ ಹತ್ರ ಹೇಳ್ತಾ ಇದ್ದೆ, ಸ್ಯಾಲ್ರಿ ಬಗ್ಗೆ ವಿಚಾರಿಸ್ಬೇಕು, ಆಲ್ರೆಡಿ 2 ಮಂತ್ಸ್ ಆಗಿದೆ, ಕರ್ಕೊಂಡು ಹೋಗಿ ಅಂತ. ಅವರು ಡಿಲೇ ಮಾಡ್ತಿದ್ರು, ವರ್ಕ್ ಇದೆ, ಕೆಲಸ ಇದೆ, ಸ್ವಲ್ಪ ಬ್ಯುಸಿ ಇದ್ದೀನಿ, ಕರ್ಕೊಂಡು ಹೋಗ್ತೀನಿ ಅಂತ. ಬಟ್ ಇವತ್ತು ಅವರೇ ಫೋನ್ ಮಾಡಿ ರೆಡಿಯಾಗು, ಬೇಗ ಹೋಗ್ಬಿಟ್ಟು ಬರೋಣ, ನಿನ್ನ ಕೆಲಸ ಏನಿದೆ ಮುಗಿಸ್ಕೊಂಡು ಬರೋಣ ಅಂದರು. ಸೊ ಹಾಗಾಗಿ ಬೇಗ ಎದ್ದು ರೆಡಿಯಾಗಿ ನಾವು ಹೊರಟಿದ್ದು ಮೈಸೂರಿಗೆ. ಹೋಗ್ತಾ ನನ್ನ ಕಾಲೇಜ್ ಸಿಕ್ತು ದಾರಿಲಿ. ಸೊ ನೋಡಿ ತುಂಬ ದಿನ ಆಗಿತ್ತು, ಖುಷಿ ಆಯಿತು. ನಾನು ಓದಿದ ಕಾಲೇಜು 1000 ಮೆಮೊರೀಸ್ಗಳಿದೆ ಇದರಲ್ಲಿ. ಅಪ್ಪ ಕಣ್ಣಂಚಲ್ಲಿ ನೀರು ಬಂತು. ಹೇಗಿತ್ತು ನನ್ನ ಲೈಫು ಅಂತ ನೆನೆಸ್ಕೊಂಡು. ನಾವು ಫೈನಲಿ ಆಫೀಸ್ಗೆ ಹೋದ್ವಿ. ಬಟ್ ಆದರೆ ಅಲ್ಲಿ ಹೋಗಿದ್ದ ಕೆಲಸ ಆಗಲಿಲ್ಲ, ಸ್ವಲ್ಪ ಡಾಕ್ಯುಮೆಂಟ್ ಇಶ್ಯೂಸ್ ಇತ್ತು. ನಾನು ಡೆಲಿವರಿ ಆದ 21 ದಿನದ ಒಳಗಡೆ ಹೋಗಬೇಕಿತ್ತು, ಬಟ್ ಲೇಟ್ ಆಗಿತ್ತು. ಸೊ ಹಾಗಾಗಿ ಅವರು ರೂಲ್ಸ್ ಚೇಂಜ್ ಆಗಿದೆ, ಡಾಕ್ಯುಮೆಂಟ್ನ ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಏನು ಮಾಡೋದು, ಬ್ಯಾಡ್ ಲಕ್ ಅಂತ ಅಂದ್ಕೊಂಡು ನಾವು ಊಟಕ್ಕೆ ಹೊರಟ್ವಿ. ನನ್ನ ಫ್ರೆಂಡು ಕೂಡ ಸಿಕ್ಕಿದ್ಲು, ಅವಳದು ಡ್ಯೂಟಿ ಮುಗಿದಿತ್ತು. ನನ್ನ ಮಗ ಫುಲ್ ಆರಾಮಾಗಿ ಆಟಾಡ್ತಾ ಇದ್ದ, ಯಾವುದೇ ರೀತಿ ಹಿಂಸೆ ಕೊಡದೆ. ನಾನು ಅಂದ್ಕೊಂಡೆ ಹಿಂಸೆ ಕೊಡ್ತಾನೆ, ಏನು ಮಾಡೋದು, ಹೇಗೆ ಕರ್ಕೊಂಡು ಹೋಗೋದು ಅಂತ. ಬಟ್ ಚೆನ್ನಾಗಿ ಆಟಾಡ್ಕೊಂಡಿದ್ದ. ಅಷ್ಟರಲ್ಲಿ ಊಟ ಬಂತು. ಊಟ ಮುಗಿಸಿ ನಾವು ರಿಟರ್ನ್ ಊರಿಗೆ ಬಂದ್ವಿ. ನನ್ನ ಫ್ರೆಂಡ್ ಅವ್ರ ಮನೆಗೆ ಡ್ರಾಪ್ ಮಾಡಿಬಿಟ್ಟು. ಇವತ್ತು ನಮ್ಮ ಏರಿಯಾದಲ್ಲಿ ಗಣಪತಿ ಬಿಡ್ತಿದ್ರು. ಸೊ ಹಾಗಾಗಿ ಅಮ್ಮ ಹಣ್ಣಕ್ಕೆ ಎಲ್ಲ ರೆಡಿ ಮಾಡಿಸಿದ್ರು. ಇದು ನಮ್ಮ ಏರಿಯಾ ಗಣಪತಿ. ತುಂಬ ಚೆನ್ನಾಗಿತ್ತು. ನಾನು ನೋಡೇ ಇರಲಿಲ್ಲ, ಬಿಡಬೇಕಾದ್ರೆ ನೋಡಿದೆ, ಸಖತ್ತಾಗಿತ್ತು. ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇದಾಗಿತ್ತು ಈ ವಿಡಿಯೋ. ಬಾಯ್.